ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಅವರು ಮೂಲತಃ ಆಂಧ್ರ ಪ್ರದೇಶದವರು. ಯಾವ ರಾಜ್ಯ? ಆಂಧ್ರ ಪ್ರದೇಶ. ನೋಡಿ, ಎತ್ತಣ ಸಂಬಂಧ ಆಡಳಿತಿರಲ್ಲ ನೀವು ಹಂಗೆ. ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಮೂಲತಃ ಅವರು ಆಂಧ್ರ ಪ್ರದೇಶದವರು. 1938ರಲ್ಲಿ ಅವರ ಜನನವಾಗುತ್ತೆ. ಗುಂಟೂರು ಜಿಲ್ಲೆಯ ಪಲ್ಲಪಟಲ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಜನಿಸ್ತಾರೆ. 9ನೆಯ ಒಂದು ವಯಸ್ಸಿಗೆ ಅವರು ಈ ಆಕಾಶವಾಣಿಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೂಡ, ಬಹುಮಾನವನ್ನು ಕೂಡ ಗೆಲ್ತಾರೆ. ಆ ಮೊಟ್ಟ ಮೊದಲ ಬಾರಿಗೆ ಅವರು 19ನೇ ವಯಸ್ಸು ಅವರಿಗೆ ಆರಂಭವಾಗುತ್ತೆ. ಚಲನಚಿತ್ರದಲ್ಲಿ ಆಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಆ ಒಂದು ವರ್ಷದಲ್ಲಿ ಅಂದರೆ 1957ರಲ್ಲಿ 19ನೇ ವಯಸ್ಸಿಗೆ ಅವರು ಹಾಡೋದಕ್ಕೆ ಫಿಲಂ ಇಂಡಸ್ಟ್ರಿಗೆ ಬರ್ತಾರೆ. ನುಡಿಯಾಗ ಆ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಅವರು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅದೇ ವರ್ಷ ಅವರು 6 ಭಾಷೆಗಳಲ್ಲಿ ಹಾಡಿ ಜನಮನ್ನಣೆಯನ್ನು ಗಳಿಸ್ತಾರೆ. 6 ಭಾಷೆಯಲ್ಲಿ. ನಮಗೆ ಒಂದು ಭಾಷೆನೇ ಮಾತಾಡಕ್ಕೆ ಬರಲ್ಲ. ಮುಂದೆ ಇನ್ನೂ ಇದೆ ಅದು. ಏನು ಅವರು ಎಂಟ್ರಿ ಆಗ್ತಾರೆ, ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಭಾಷೆಯಲ್ಲ, 6 ಭಾಷೆಗಳಲ್ಲಿ ಅವರು ಹಾಡಿ ಬಹಳ ಜನಮನ್ನಣೆಯನ್ನ ಗಳಿಸ್ತಾರೆ. ಅವರು ಇದುವರೆಗೆ ಹಾಡಿರ್ತಕ್ಕಂಥದ್ದು ಎಷ್ಟು ಹಾಡುಗಳು ಅಂತ ಗೊತ್ತಾ? ಎಷ್ಟು? 48,000 ಹಾಡು. ಭಕ್ತಿಗೀತೆ, ಭಾವಗೀತೆ, ಚಲನಚಿತ್ರ ಗೀತೆಗಳು. ದಕ್ಷಿಣ ಭಾರತದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಅಂತ ಕರೀತಾರೆ. ಒಂದು ಭಾಷೆಗಳಲ್ಲಿ ಹಾಡಿಲ್ಲ ಅವರು. ಈಗ 20 ಭಾಷೆಗಳಲ್ಲಿ ಹಾಡಿದ್ದಾರೆ. 20 ಭಾಷೆ: ಕನ್ನಡ, ತೆಲುಗು, ತಮಿಳ್, ಜಪಾನ್, ಇಂಗ್ಲಿಷ್, ಹಿಂದಿ. ನಾನು ಹೇಳ್ತಲ್ಲ, ಒಂದು ಭಾಷೆನೇ ಆಗಲ್ಲ ನಮಗೆ. ಒಂದು ಹಾಡಾಡೋಕ್ಕೆ ನಾವು 4 ದಿನ 5 ದಿನ ಕಲಿಯೋದಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ 20 ಭಾಷೆ ಅದು ಸುಲಭವಲ್ಲ. ಅಷ್ಟೊಂದು ಶ್ರಮ ವಹಿಸಿ ಅವರ ಒಂದು ನಾಲಿಗೆಯಲ್ಲಿ ಸರಸ್ವತಿ ಒಲಿತಾ ಇದ್ದು, ಸರಸ್ವತಿಯ ಪುತ್ರಿ ಅಂತ ಕರಿತಾ ಇದ್ರು. ಯಾರ ಹತ್ರ ಆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಅಪ್ರತಿಮವಾದಂತಹ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಅವರು ಸರಳ ಜೀವಿಯಾಗಿದ್ರು, ಮಾತೃ ಹೃದಯಿಗಳು. ಮಕ್ಕಳಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಆಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ರು. ಇತ್ತೀಚೆಗೆ ಆಡೋದನ್ನ ಅವರು ನಿಲ್ಲಿಸಿದ್ರು. ಪ್ರಥಮವಾಗಿ ಮೈಸೂರಲ್ಲಿ ಅವರು 1952ರಲ್ಲಿ ಆಡ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಜನ ಸಾಗರವೇ ಎದ್ದಿತ್ತೆ. ತುಂಬಾ ಇಂಪ್ರೆಸ್ ಆಗ್ತಾರೆ ಅವರ ಹಾಡನ್ನ ಕೇಳಿ. ಹಾಗೆ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ರಾಷ್ಟ್ರೀಯ ಪ್ರಶಸ್ತಿಗಳು 3 ದೊರಕಿದ್ದಾವೆ. ರಾಜ್ಯ ಪ್ರಶಸ್ತಿಗಳು 30ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಅಷ್ಟೊಂದು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಮೈಸೂರು ಅಂದವರಿಗೆ ಪಂಚಪ್ರಾಣ. ಅವರಿಗೆ ಕೊನೆಯ ಜೀವನವನ್ನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅವರು ಕರೀತಾರೆ. ತುಂಬಾ ಜನ ಅವರನ್ನು ನೋಡಿದ್ದಾರೆ, ಹೋಗಿ ಅಲ್ಲಿ ಮಾತಾಡ್ತಿದ್ದಾರೆ. ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ, ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರು ಎಲ್ಲನೂ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ರು. ಹಾಗೆ ಅವ್ರು ಆಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು 3-4 ಗೊತ್ತಾ ನಿಮಗೆ? ಅತಿ ಹೆಚ್ಚು ಆಮೇಲೆ ಕನ್ನಡದಲ್ಲಿ ಆಡಿರ್ತಕ್ಕಂಥದ್ದು ಜಾಸ್ತಿ. ಅವರು ಏನು, ನಾವು ಪ್ರತಿ ವರ್ಷ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಯಾವುದು ಹೊಸ ವರ್ಷ? ನಮ್ಗೆ ಯುಗಾದಿ ಹಬ್ಬ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅದು ಅವರೇ ಹಾಡಿರ್ತಕ್ಕಂಥದ್ದು. ಹಾಗೆ ಹೀಗೆ ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಮತ್ತೊಂದು ಹಾಡು, ಪೂಜಿಸಲೆಂದೇ ಹೂಗಳ ತಂದೆ, ಅವರು ಹಾಡಿರೋದು ಅದನ್ನ, ಭಕ್ತಿಗೀತೆ. ಮತ್ತೊಂದು, ಬಿಸಿಲಾದರೇನೋ ಮಳೆಯಾದರೇನೋ, ಇದು ಕೂಡ ಅವರೇ ಹಾಡಿರ್ತಕ್ಕಂಥದ್ದು. ಫುಲ್ ಹಾಡಬಲ್ಲ ನನಗೆ. 4-5 ಹೇಳ್ತೀನಿ ಅಷ್ಟೇ. ಈ ತರ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿ 20 ಭಾಷೆಗಳಲ್ಲಿ ಹಾಡಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಪುಣ್ಯ ಭೂಮಿ ಭಾರತ ದೇಶ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮವನ್ನ ಕೊಟ್ಟು ಸಾಧಕರನ್ನಾಗಿ ಮಾಡ್ತಾ ಇದೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ನಮ್ಮ ದೇಶದಲ್ಲಿ ಏನಂತಂದ್ರೆ, ಒಬ್ರು ಯಾರು ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಹತ್ರ ಏನ್ ಮಾಡ್ತೀವಿ ನಾವು, ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನ ಕೊಡೋದಕ್ಕೆ ಆರಂಭ ಮಾಡ್ತೇವೆ. ಅವ್ರು ಹೇಳಿದ್ದಾರೆ, ಅವರು ನನ್ನ ಹೆಸರಲ್ಲಿ ಪ್ರಶಸ್ತಿಗಳನ್ನ ಕೊಡೋದು ಬೇಡ. ಆಮೇಲೆ
ಪ್ರತಿಮೆಗಳನ್ನ ನಿರ್ಮಿಸೋದು ಬೇಡ ಅಂತ ಹೇಳಿದ್ದಾರೆ. ಇರುವಾಗಲೇ ನಾವು ಅನೇಕ ಪ್ರತಿಮೆಗಳನ್ನ ನಿರ್ಮಿಸ್ಕೊಂಡು ಖುಷಿ ಪಡ್ತೇವೆ, ಬೇರೆಯವರಿಂದ ಹೊಗಳಿಸ್ಕೊತಾ ಇರ್ತೀವಿ. ನೋಡಿ ಅವರು ಹೇಗೆ ಹೇಳಿದ್ದಾರೆ, ಅವರು ಪ್ರಶಸ್ತಿಗಳನ್ನ ಹೆಸರಲ್ಲಿ ಕೊಡೋದು ಬೇಡ, ಪ್ರತಿಭೆಗಳನ್ನ ನನ್ನ ಪ್ರತಿಮೆಗಳನ್ನ ನಿರ್ಮಿಸೋದು ಬೇಡ ಅಂತ ಹೇಳಿ ಒಂದು ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ. ಅವರ ಉಸಿರು ನಿಂತರು, ಅವರ ಉಸಿರಲ್ಲಿ ಆಡಿರ್ತಕ್ಕಂತಹ ಹಾಡುಗಳು ಇಂದಿಗೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಅಜರಾಮರವಾಗಿ ಉಳಿದಿದ್ದಾವೆ. ಅವರು ನಮ್ಮೊಟ್ಟಿಗೆ ಇಲ್ಲೇ ಇರ್ಬೋದು, ಅವರ ದೇಹ ನಮ್ಮ ಜೊತೆಯಲ್ಲಿ ಇಲ್ಲೇ ಇರ್ಬೋದು. ಅವರು ಏನು 48,000 ಹಾಡುಗಳನ್ನ ಅವರು ಹಾಡಿ ಹೋಗಿದ್ದಾರೆ. ಅವುಗಳ ಹಾಡುಗಳಲ್ಲಿ ಅವರನ್ನು ನಾವು ಕಾಣಬಹುದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ನೀವು ಕೂಡ ಸಾಧಕರಾಗಬೇಕು. ಒಂದು ಮಾತನ್ನ ಹೇಳ್ತಾರೆ, ಶರಣರ ಬದುಕನ್ನ ಮರಣದಲ್ಲಿ ಕಾಣಿರುವಂತ. ಅವರು ಸತ್ತಾಗ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗೋದು. ಅವರು ಎಷ್ಟು ಜನ ನೆರೆದು, ಲಕ್ಷಾಂತರ ಜನ ನಿನ್ನೆ ಮೈಸೂರ ಮಹಾರಾಜ ಗ್ರೌಂಡಲ್ಲಿ ನೆರೆದಿದ್ರು. ಯಾಕೆ? ಇಷ್ಟೊಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಅವರನ್ನು ನೆನೆತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಒಂದು ಸಂಗೀತ ಲೋಕಕ್ಕೆ ಅವನು ತುಂಬಲಾರದ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಹಾಗೆ ಅವ್ರಿಗೆ ಶಾಂತಿಯನ್ನ ಕೋತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಸರ್ ಅವರಿಗೆ ಹೃದಯದ ಧನ್ಯವಾದಗಳು.